ಕಾರ್ಯಕರ್ತರು ಮೊಬೈಲ್ ಸೈಲೆಂಟ್ ಮಾಡಿ. ಕಾರ್ಯಕರ್ತರು ಮೊಬೈಲ್ ಸೈಲೆಂಟ್ ಮಾಡಿ. ಎರಡು ದಿನದ ಹಿಂದೆ 2 ವರ್ಷಗಳ ಸಾಧನಾ ಸಂಭ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡಿದ್ರು. ಸಾಧನೆ ಮಾಡಿ ಸಂಭ್ರಮ ಮಾಡೋದು ಸ್ವಾಭಾವಿಕ. ಜನ ಸಂಕಷ್ಟದಲ್ಲಿದ್ದಾಗ ಬೆಂಗಳೂರು ಮುಳುಗಿದ್ದಾಗ ವಿಜಯನಗರದಲ್ಲಿ ಕಾಂಗ್ರೆಸ್ಸಿಗರು ತೇಲ್ತಾ ಇದ್ರು. ನಾನು ಅವರಿಗೆ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಯಾವುದು ಸಾಧನೆ? ಬೆಲೆ ಏರಿಕೆ ಸಾಧನೆನಾ? ಭ್ರಷ್ಟಾಚಾರ ನಿಮ್ಮ ಪಾಲಿಗೆ ಸಂಭ್ರಮ ಪಡುವ ಸಂಗತಿಯ? ಅತಿ ಹೆಚ್ಚು ರೈತರ ಆತ್ಮಹತ್ಯೆ, ಅತಿ ಹೆಚ್ಚು ಸರ್ಕಾರಿ ನೌಕರರ ಆತ್ಮಹತ್ಯೆ, ಗುತ್ತಿಗೆದಾರರ ಆತ್ಮಹತ್ಯೆ, ದರೋಡೆ, ಕೊಲೆ, ಸುಲಿಗೆ, ಪೊಲೀಸ್ ಠಾಣೆ ಮೇಲೆ ದಾಳಿ, ಇವೆಲ್ಲ ಸಂಭ್ರಮ ಪಡುವ ಸಂಗತಿಗಳ? ಯಾವ ಪುರುಷಾರ್ಥಕ್ಕೆ ನಿಮ್ಮದು ಸಾಧನೆಯ ಸಂಭ್ರಮ? 64 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಇದೆಲ್ಲ ಸಂಭ್ರಮ ಪಡುವ ಸಂಗತಿಯ? ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಹಲವು ಸಂಪುಟದ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಹಗರಣಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಗುತ್ತಿಗೆದಾರರೇ ಆರೋಪ ಮಾಡಿದ್ದಾರೆ 60% ಸರ್ಕಾರ, ಇದು 60% ಸರ್ಕಾರ ಅಂಥೇಳಿ. ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೆದೇ ಇರುವ ಭ್ರಷ್ಟಾಚಾರವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಜನಜನಿತವಾಗಿದೆ. ಯಾವ ಪುರುಷಾರ್ಥಕ್ಕೆ ನಿಮ್ಮ ಇದನ್ನು ಸಾಧನೆ ಅಂತ ಹೇಳ್ಕೊಳ್ತೀರಿ? ಮತ್ತಿಷ್ಟಕ್ಕೂ ಜನರ ತೆರಿಗೆ ಹಣ ಅದನ್ನು ಖರ್ಚು ಮಾಡಿ ನೀವು ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಮಾಡ್ತೀರಿ, ಕಾಂಗ್ರೆಸ್ಸಿಗೆ ಜಿಂದಾಬಾದ್ ಅಂತ ಕೂಗಿಸ್ತೀರಿ. ಮುಖ್ಯ ಕಾರ್ಯದರ್ಶಿಗಳು ವೇದಿಕೆ ಮೇಲಿದ್ದಾರೆ, ಜಿಲ್ಲಾಧಿಕಾರಿ ವೇದಿಕೆ ಮೇಲಿದ್ದಾರೆ. ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಅದು ಕಾಂಗ್ರೆಸ್ ಪಾರ್ಟಿ ಸಮಾವೇಶನ, ಸರ್ಕಾರದ ಸಮಾವೇಶನ? ಸರ್ಕಾರದ ಸಮಾವೇಶ ಆದರೆ ಒಂದು ಪಕ್ಷಕ್ಕೆ ಹೇಗೆ ಜಿಂದಾಬಾದ್ ಅಂತ ಕೂಗಿಸ್ತೀರಿ ನೀವು? ಇನ್ನು ಕಾಂಗ್ರೆಸ್ ಪಾರ್ಟಿ ದುಡ್ಡು ಅದು? ಜನರ ತೆರಿಗೆ ಹಣ, ಯಾರ್ದೋ ದುಡ್ಡು, ಯಾವುದೋ ಜಾತ್ರೆ ಅನ್ನೋ ರೀತಿಯಲ್ಲಿ ಜನರ ತೆರಿಗೆ ಹಣದಲ್ಲಿ ನೀವು ಕಾಂಗ್ರೆಸ್ ಜಾತ್ರೆ ಮಾಡ್ತೀರಿ. ಒಂದು ದೃಷ್ಟಿಯಲ್ಲಿ 2 ವರ್ಷ ಅದೊಂದು ರೀತಿಯ ಕರಾಳ ದಿನ ಅಂಥೇಳಿ ಹೇಳಿದರೂ ಕೂಡ ತಪ್ಪಾಗಲಾರ್ದು. ನೋಡಿ, 736ಕ್ಕೂ ಹೆಚ್ಚು ಬಾಣಂತಿಯರು
ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವಿಗೀಡಾಗಿದ್ದಾರೆ 736. 1100ಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾವೆ. 3000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ನೌಕರರು, ಸಬ್ ಇನ್ಸ್ಪೆಕ್ಟ್ರು, ಸೂಪರ್ಡೆಂಟು ಇವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಬೆಳಗಾಂನಲ್ಲಿ ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕು ಡೆತ್ ನೋಟ್ ಇಟ್ಟು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಡೆತ್ ನೋಟ್ ಬರೆದಿದ್ದು ವಿರೋಧ ಪಕ್ಷ ನಾಯಕರ ಹೆಸರನ್ನಲ್ಲ, ಕರ್ನಾಟಕದ ಸಂಪುಟ ದರ್ಜೆ ಸಚಿವರೊಬ್ಬರ ಹೆಸರನ್ನ ಬೆಳಗಾವಿಯಲ್ಲಿ ಬರೆದಿಟ್ರೆ, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ಹಾಲಿ ಆಡಳಿತ ಪಕ್ಷದ ಶಾಸಕರ ಹೆಸರು ಬರೆದಿಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ. ಇನ್ನೊಂದು ಕಡೆ ವಾಲ್ಮೀಕಿ ಬೋರ್ಡ್ನಲ್ಲಿ ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೂಪರ್ಡೆಂಟ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಕಾರಣಕ್ಕೆ ಒಬ್ಬ ಸಚಿವನ ತಲೆದಂಡ ಆಯಿತು. ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ. ಮತ್ತು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯು ಸಿದ್ದರಾಮಯ್ಯನವ್ರದ್ದು, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಸಿದ್ದರಾಮಯ್ಯನವ್ರದ್ದು. ಸಾಲ ಅಂದರೆ ಸ್ವಂತದವ್ರು, ಮನೆ ಸಾಲ ಅಲ್ಲ. ಮನೆ ಸಾಲವನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ನನಗಿರೋ ಮಾಹಿತಿ ಪ್ರಕಾರ ಮನೆತನದ ಆದಾಯ ಹೆಚ್ಚಾಗಿದೆ, ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ. ಕರ್ನಾಟಕದ ಆದಾಯ ಹೆಚ್ಚಾಗಿ ಅವ್ರ ಮನೆತನದ ಸಾಲ ಅಲ್ಲ, ಅವ್ರ ಮನೆತನದ ಆದಾಯ ಹೆಚ್ಚಾಗಿದೆ, ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ. ಇದುವರೆಗಿನ ಒಟ್ಟು ಸಮಗ್ರ ಸಾಲ 7,64,000 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಸಮಗ್ರ ಸಾಲ. ಅದರಲ್ಲಿ 7,64,000 ಕೋಟಿ ರೂಪಾಯಿ, ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿರೋ ಸಾಲ 4 ಲಕ್ಷ ಕೋಟಿ ರೂಪಾಯಿ. ಮುಖ್ಯಮಂತ್ರಿಯಾದ ಅವಧಿಯಲ್ಲಿ, ಅವರ ಆಡಳಿತ ಅವಧಿಯಲ್ಲಿ ಅವರು ಮಾಡಿರುವ ಸಾಲ 4 ಲಕ್ಷ ಕೋಟಿಗೂ ಜಾಸ್ತಿ. ಒಟ್ಟು ಸಮಗ್ರ ಸಾಲದ 50%ಕ್ಕೂ ಹೆಚ್ಚು ಸಾಲ ಇವರೊಬ್ಬರೇ ಮಾಡಿದ್ದಾರೆ. ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ. ಇದೇ ಸಾಧನೆನಾ? ಬರೀ ಈ ವರ್ಷ ಅಂದರೆ 2024-25ನೇ ಸಾಲಿಗೆ ಮಾಡಿದ ಸಾಲ 1,16,000 ಕೋಟಿ, 1,16,000 ಕೋಟಿ 24-25ನೇ ಸಾಲಿಗೆ ಅವರು ಮಾಡಿದ ಸಾಲ. ಯಾವುದನ್ನು ನಾವು ಸಾಧನೆ ಅಂಥೇಳಿ ಪರಿಗಣಿಸಬೇಕು? ಪೆಟ್ರೋಲ್ ಮೇಲೆ 3 ರೂಪಾಯಿ 85 ಪೈಸೆ ಜಾಸ್ತಿ ಏರಿಸಿದರೆ, ಡೀಸೆಲ್ ಮೇಲೆ 5 ರೂಪಾಯಿ 85 ಪೈಸೆ ಏರಿಸಿದರು ಸೆಸ್ಸು. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಬೆಲೆ ಏರಿಕೆ ಮಾಡಿದ ಕೀರ್ತಿ ಇವ್ರದ್ದು. ₹20 ಸ್ಟಾಂಪ್ ಪೇಪರ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಾಯ. ಏನಿದ್ರು 100 ರೂಪಾಯಿ 200 ರೂಪಾಯಿ ಒಂದು ಸಾಮಾನ್ಯ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂತಂದ್ರು ಸ್ಟಾಂಪ್ ಪೇಪರ್ ₹20